ವಿಶ್ವಾರಾಧ್ಯ ಒಂದು ಹೆಜ್ಜೆ ಮುಂದುವಾದ. ತನ್ನ ಮಠದಲ್ಲಿ ಊಟ ಕುಂತಂತ ಸಂದರ್ಭದಲ್ಲಿ ಅವ ಊಟ ಮಾಡ್ತಿದ್ದಿಲ್ಲ. ಯಾವಾಗಲೂ ಯಾರೋ ಉಣಿಸ್ಬೇಕು, ಯಾರೋ ತಿನ್ನಿಸ್ಬೇಕು. ಒಂದು ತಾಡು ತಂದಿಟ್ಟು ಎಲ್ಲರೂ ಒಂದೊಂದು ತುತ್ತು ತಂದು ನಂದಿಷ್ಟು ಅಪ್ಪ ಗುಣಿಸ್ರಿ, ನಿಂದಿಷ್ಟು ಅಪ್ಪ ಗುಣಿಸ್ರಿ ಅಂತ ತಿಳ್ಕೊಂಡು ಎಲ್ಲರೂ ಒಂದೊಂದು ತುತ್ತು ತಂದು ತಾಟಿನಾಗ ಇಟ್ಟಾಗ ಅವನ ಸೈಪ್ ಯಾರೂ ಹೋಗ್ತಿದ್ದಿಲ್ಲ. ಯಾಕಂದ್ರೆ ಯಾವಾಗಲೂ ವೈರಾಗ್ಯದ ಮೂರ್ತಿ ಅವರು. ಸಾಕಂದಂಥ ಪುಣ್ಯಾತ್ಮ, ಬೇಕಂದಂಥವನಿಗೆ ಎಲ್ಲನೂ ಕೂಡ ನೀನು ಬೇಕು ಅವ್ರು ಬೇಕು, ಬೇಡಾದಂಥವನಿಗೆ ಯಾರೇ ಸಂಬಂಧ, ಏನು ಸಂಬಂಧ ಇಲ್ಲ. ಊಟ ಮಾಡ್ಬೇಕಂತ ತಿಳ್ಕೊಂಡಂದಾಗ ಯಾವಾಗಲೂ ಈ ಬಹಿರ್ಮುಖರಾದಾಗ ಅಂತರ್ಮುಖಿಯಾಗಿ ಯಾವಾಗಲೂ ಧ್ಯಾನಾಸಕ್ತರಾಗಿರ್ತಿದ್ರು. ಯಾವಾಗೋ ಕೆಲವು ಸಂದರ್ಭದಲ್ಲಿ ವಿಶ್ವಾರಾಧ್ಯರು ಅರಿವಿನ ವ್ಯವಸ್ಥೆಗೆ ಬಂದಂಥ ಸಂದರ್ಭದಲ್ಲಿ ಅಪ್ಪ ಉಣಸಮ್ಮ ಅಂತ ತಿಳ್ಕೊಂಡು ಎಲ್ಲರೂ ಅದು ಇದು ಏನೋ ತಂದಿಟ್ಟದ್ದು ಒಂದೊಂದು ತುತ್ತು ಬಾಯಿಗೆ ಹಚ್ಚಕತ್ತಿ ಅದು ಕೈಯಾಗ ತೋತಿದ್ರು, ಬರ್ತಿದ್ದಿಲ್ಲ, ಹಿಂಗೆ ಮಾಡ್ತಿದ್ರು. ಮತ್ತೆ ಕೈ ಆಗ್ಯಾದಂತ ತಿಳ್ಕೊಂಡು ಹಿಂಗೆ ಹಿಡಿದು ನೀರು ಹಾಕತ್ತಾನ ಹಂಗೆ ಓದ್ತಿತ್ತು ಕೈ. ಅದು ಒಳಗೆ ಹೋಗ್ತನ್ನೋದು ಗೊತ್ತಿಲ್ಲ, ಮೆಲಿಬೇಕನ್ನೋದು ಗೊತ್ತಿಲ್ಲ, ನುಂಗಬೇಕನ್ನೋದು ಗೊತ್ತಿಲ್ಲ. ಅಷ್ಟು ಶರೀರ ಮೇಲಿನ ಭಾನವನ್ನು ಅವ್ರು ಕಳ್ಕೊಂಡು ನಿಂತವ್ರು. ಅಂಥ ವಿಚಾರದಲ್ಲಿ ವಿಶ್ವಾರಾಧ್ಯರು ಕುಳಿತು ಇನ್ನೇನು ಉಣ್ಬೇಕಂತ ತಿಳ್ಕೊಂಡು ತಾಟ್ ಇಟ್ಕೊಂಡು ಅವ್ರಿಗೆ ಉಣಿಸ್ಬೇಕಂದಾಗ ಮಠದಲ್ಲಿದ್ದಂಥ ಒಂದು ಚಿಗುರಿನೂ ಒಡೆ ಬರ್ತಿತ್ತು, ನಾಯಿನೂ ಒಡೆ ಬರ್ತಿತ್ತು. ಚಿಗುರಿನೂ ಅದರಾಗೆ ತಿಂತಿತ್ತು, ನಾಯಿನೂ ಅದರಾಗೆ ತಿಂತಿತ್ತು. ವಿಶ್ವಾರಾಧ್ಯರು ಅದರಾಗೆ ಒಂದು ತುತ್ತು ತೋತಿದ್ದವ. ಅವಾಗ ಸ್ವಲ್ಪ ಈ ಕಡೆ ಮಂದಿ ಬಹಿರ್ಮುಖ ಆದಾಗ ಈ ಕಡೆ ಬಂದಾಗಪ್ಪ ನಾಯಿ ಉಣ್ತದ, ಚಿಗುರಿ ತಿಂತದ, ನೀನು ತಿಂತಲ್ಲ ಅಂದಾಗ ವಿಶ್ವರಾತ್ರ ಅಂತಂದಲೇ ಈಶಾವಾಸ ಮಿದಂ ಸರ್ವಂ. ಅವನ ಮ್ಯಾಗಿನ ಕಳಿಸಿಕೊಟ್ಟಲ್ಲೇ ಎಲ್ಲವೂ ಕೂಡ ಶಿವನ ಸ್ವರೂಪ. ಅದರಲ್ಲಿ ಹೋಗಿ ಚಿಗಿರಿ ಆಯ್ತು, ಇದರಲ್ಲಿ ಹೋಗಿ ನಾಯ ಆಯ್ತು ಶಿವ, ಇದರಲ್ಲಿ ಬಂದು ವಿಶ್ವಾರಾಧ್ಯನ ಆದ್ರೆ ಅವನಲ್ಲಿ ಭೇದಿಲ್ಲ ಅಂತ ನಾವು ನೀವು ಯಾಕೆ ಭೇದ ಮಾಡ್ಬೇಕಲ್ಲ ಅಂತಿದ್ರ ವಿಶ್ವಾರಾಧ್ಯ. ಮಹಾತ್ಮರು ಯಾವ ಅಧೀನದಾಗಿರ್ತಾರೆ ಅವರು? ಮಹಾತ್ಮರು ಎದಕ್ಕೆ ಒಲಿತಾರ? ಮಹಾತ್ಮರು ಭಕ್ತಿ ಒಲಿತಾರ. ಕಾಶಿ ಪಟ್ಟಣದಲ್ಲಿ ಒಬ್ಬ ರವಿದಾಸ ಅನ್ನತಕ್ಕಂಥ ಸಾಮಾನ್ಯ ಚಮ್ಮಾರಿದ್ದ. ಅವ ಏನಿಲ್ಲ, ಗಂಗಾ ನದಿ ದಂಡಿ ಮ್ಯಾಗ ಕುಂತು ಕಾಶಿಗೆ ಹೋಗತಕ್ಕಂಥವ್ರಿಗೆಲ್ಲರಿಗೂ ಗಂಗಾ ಮಯ್ಯಕ್ಕೂ ಪ್ರಣಾಮ ಅಂತ ಅವರು ಅನ್ಕೊಂತ ಹೋಗ್ತಾರೆ. ಇವನು ಪ್ರಣಾಮ ಅಂತಿದ್ದ, ಹೋಗ್ತಿದ್ದ ಬರ್ತಿದ್ದ. ಅವ 2 ಸರ್ತಿ ದೇವ್ರನ್ನ ನೆನೆಸ್ತಿದ್ದ. ಯಾವಾಗ ತಾನು ಬಂದು ಕುಂದ್ರದ್ಕಿಂತ ಮೊದಲು ಹೋಗಿ ಗಂಗಮ್ಮ ನಮಸ್ಕಾರ ಮಾಡ್ತಿದ್ದ. ಗಂಗಮ್ಮ, ನಿನ್ನಲ್ಲಿ ಬಂದು ಪಾಪ ಕರ್ಮಾದಿಗಳನ್ನು ತೊಳ್ಕೊಂತಾರಲ್ವಾ, ಜಗತ್ತಿನಲ್ಲಿ ಲೋಕದಲ್ಲಿ ನೀನ್ ಇದ್ದಿದ್ದಿಲ್ಲ ಅಂತಂದ್ರೆ ಪಾಪ ಕರ್ಮ ಅಲ್ಲ ಏನೂ ಬಳ್ಕೊಳಕ್ ಬರ್ತಿದ್ದಿಲ್ಲವಾ ಅಂತ ಮುಕ್ತಿಯಿಂದ ಅಂತಿದ್ದ. ಮತ್ತೆ ಬಂದು ಕಾಯಕ ಪ್ರಾರಂಭ ಮಾಡ್ತಿದ್ದ. ಮತ್ತೆ ಹೋಗುವಂತ ಸಂದರ್ಭದಲ್ಲಿ ಅಮ್ಮ ನಿನ್ನ ಹೊಟ್ಟೆಗೆ ಅದೆಷ್ಟು ಜೀವ ಜಂತುಗಳು ಬದುಕ್ತಾವ, ನೀ ಇದ್ದಿದ್ದಿಲ್ಲ ಅಂದ್ರೆ ಲೋಕದ ಪರಿಸ್ಥಿತಿ ಹೆಂಗಾಗ್ತಿತ್ತು, ಜೀವ ಜಲ ಇರಲಿಲ್ಲ ಅಂತಂದ್ರ ಲೋಕದ ಗತಿ ಹೆಂಗವ ಅಂತ ತಿಳ್ಕೊಂಡು ಬಹಳ ಕೃತಜ್ಞತಾ ಭಾವದಿಂದ ಆ ತಾಯಿಗೆ ನಮಸ್ಕಾರ ಮಾಡಿ ಮತ್ತೆ ಹೋಗ್ಬಿಡ್ತು. ಹಂಗೆ ಆಗ್ತಿತ್ತು. ಒಂದ್ ದಿವಸ ಬಂದ್ ಪಟ್ನೆ ಕುಂತು ಬಿಟ್ಟ. ಅವಾಗ ಅವತ್ತು ಏನೋ ಏಕಾದಶಿ ಇತ್ತು, ಮತ್ತೊಂದು ಏನೋ ಇತ್ತು ಗೊತ್ತಿಲ್ಲ. ಎಲ್ಲ ಪೂಜಾರಿಗಳು ಹೊಂಟಿದ್ರು, ಬ್ರಾಹ್ಮಣರು ಗಂಗಾ ನದಿ ಸ್ನಾನ ಮಾಡ್ಬೇಕು ಅಂತ ತಿಳ್ಕೊಂಡು ಬಡ ಗಡಬಡ ಮಾಡ್ಕೊತ ಹೊಂಟಿದ್ರು. ಇವ ಹೋಗಿ ಕುಂದರ್ಲಾರ್ದವಂದ ಇವತ್ತೇನಾದ್ರೆ ಇವತ್ತು ಏಕಾದಶಿ ಮಹಾ ಪೂಜೆ ಆದಪ್ಪ. ಪೂಜೆ ಇದ್ರೆ ನಾನು ಹೋಗಿ ಗಂಗಮ್ಮನ ದರ್ಶನ ತಗೋದಾಗ್ಲಿಲ್ರಿ, ಗಂಗಮ್ಮಗೆ ನಂದೊಂದು ನಮಸ್ಕಾರ ತಿಳಿಸ್ರಿ. ದರಿದ್ರ ನೀ ಏನ್ ಹೇಳ್ತಪ್ಪ, ನೀವು ನಮಸ್ಕಾರ ತಗೋ ಅಂದ್ರೆ ಆಕೆ ತೋತಾಳೇನು ಅಂದಾಗ ನಿನ್ ನಮಸ್ಕಾರ ತೋತಾಳೆ ಏನಕ್ಕೆ? ಆಕೆ ತೋತಾಳೋ ಬೀಳ್ತಾವ ಗೊತ್ತಿಲ್ರಿ, ನಾ ಕೊಡವ್ ನಾ ತಯಾರಿದ್ದೀನಿ. ಈಗ ನಮಸ್ಕಾರ ಮಾಡಿ ಅಮ್ಮಗ ನಂದೊಂದು ರೂಪಾಯಿ ಕೊಡ್ರಿ ಅಂತ ತಿಳ್ಕೊಂಡು ಕೊಟ್ಟ ಹತ್ತಾತ್ವಾದ ನಂತರ ಅಂದ, ಅಲ್ರಿ ಅಮ್ಮ ಕೊಡ್ತಿರಲ್ರ, ಆಕಿ ವಾಪಸ್ ಏನಾರ ಕೊಟ್ರ ತಂದು ನನಗೆ ಮತ್ತೆ ವಾಪಸ್ ಕೊಡ್ರಿ ಅಂತ ಹೇಳಿದವ. ಅವ್ರಂದ್ರು ಈ ಮಗನಿಗೆ ತಾ ಮಾಡಂಥದ್ದು ಚಮ್ಮಾರಿ ಕೆಲಸ, ಚಪ್ಪಲ್ ಹೊಲಿಯುವಂತ ಕೆಲಸ. ನಮ್ಮಂತರ ನಾವು ಜನ್ಮದಿಂದರೂ ಕೂಡ ಜುಟ್ಟ ಬಿಟ್ಟು ಎದ್ದೆದ್ದು ಮುಣಿಗೆ ಹೊಟ್ಟೆ ಬಿಟ್ಟು ಏನೇನೋ ಮಾಡ್ಕೊಂಡು ಕುಂತೀವಿ, ನಮಗ್ ಸಿಕ್ಕಿಲ್ಲ. ಇವಾಗ ಬಂದು ಯಾವಾಗ ನಮಸ್ಕಾರ ಮಾಡ್ತಾನೋ ಯಾವಾಗ ಹೋಗ್ತಾನೋ ಗೊತ್ತಿಲ್ಲ.
ಅಂಥವ್ನಿಗೆ ಹೆಂಗ್ ಸಿಗಂಗಾಳ ಆಗ್ಲಿ ಅಂತ ತಿಳ್ಕೊಂಡು ಹೋದ. ಹೋಗಿ ತನ್ನ ಎಲ್ಲ ಸಂಧ್ಯಾವನ್ನೆಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ನದಿಯಲ್ಲಿ ಹಿಂಗೆ ಹೊಳಬೇಕು ಅನ್ನೋದ್ರೊಳಗಾಗಿ ಅವನಿಗೆ ಓಹೋ ಪಾಪ ಯಾಕೋ ಕೊಟ್ಟಾನ, ನಾನೇ ಯಾಕೋ ₹1 ಇಟ್ಗಲ್ಲ ಅಂತ ತಿಳ್ಕೊಂಡು ಗಂಗಾ ಮಾತಾ ಈಗ ರವಿದಾಸ್ ಅನ್ನತಕ್ಕಂಥ ಒಬ್ಬ ಚಮ್ಮಾರ ಚಪ್ಪಲ್ ಹೊಲಿಯುವಂತ ಏನೋ ಭಕ್ತಿನಿಂದ ನೀನು ಕೊಟ್ಟನವ, ನೀ ತಗೋಂತ ಈಗ ತಗೊಂಡು ಅಷ್ಟೇ ಅಲ್ಲ ಏನೋ ಕೊಡ್ಬೇಕಂತವ, ನೀ ಏನ್ ಕೊಡೋದು ಅವನಿಗೆ ಕೊಡೋದು ನನಗೇನು ಬೇಡ ಅಂತ ತಿಳ್ಕೊಂಡು ಹಿಂಗೆ ಹೋಗದ ಪಟ್ನೆ ಒಂದು ಕೈ ಮ್ಯಾಗ ಬಂತು. ಮ್ಯಾಗ ಬಂದಲ್ಲ ಏನಿತ್ತಂತಂದ್ರ ಒಂದು ರತ್ನ ಖಚಿತವಾದಂತ ಬಳಿ ಇತ್ತು. ಯಾಕೆ ಎಂದಳು ಒಯ್ದು ರವಿದಾಸ ಕೊಡಪ್ಪ ಅಂತ ಹಿಂಗೆ ಕೊಟ್ಟು ತಗೊಂಡ ಬ್ರಾಹ್ಮಣ ಅವಾಗ ಗಾಬರಿ ಆಗ್ಬಿಟ್ಟ ಆಚಾರ್ಯ. ಅಲ್ಲ ಇದೇನು ಕನಸ ನೆನಸ ಇರ್ಲಿ ಅಂತ ತಿಳ್ಕೊಂಡು ಸುತ್ತಮುತ್ತ ನೋಡಿದ. ಹಂಗೆ ಒಳಗಿಟ್ಕೊಂಡು ಬಿಟ್ಟ. ಒಳಗಿಟ್ಕೊಂಡು ಹಂಗೆ ಹೋಗ್ತೇನೆ ರವಿದಾಸ್ ಅಂದ, ನಂದು ಕಾಣಿಕ ನಂದು ಭಕ್ತಿ ಮುಟ್ಸಿದ್ರೇನ್ರಿ? ಮುಟ್ಸಿದೇವಪ್ಪ, ಆಯ್ತಾಯ್ತು ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಅಂದ. ಮತ್ತೆ ಏನು ಕೊಟ್ಟಾಳ ಕೇಳಿಲ್ಲ, ಮತ್ತೊಂದು ಕೇಳಿ ಮುಟ್ಟದನ್ನುವಂಥದ್ದು ನಿನ್ನ ಆತ್ಮ ಸಾಕ್ಷಿ ಇದ್ರೆ ಸಾಕ್ರಿ. ಆಯ್ತಂತ ತಿಳ್ಕೊಂಡಾದ. ಹೋಗಿ ಮನ್ಯಾಗ ಹೆಣ್ತಿ ಅಂತ ಬಡ ಒಳಗೆ ಹೋದ. ಹೋಗಿ ಬಾಗಿಲು ಹಾಕಿ ಇನ್ನು ಬಾ ಒಂದು ಮಜಾ ತಂದಿನ ಅಂತ ತಿಳ್ಕೊಂಡು ಬಾಗಿಲು ಮುಚ್ಚಿ ತೋರಿಸಿದ್ರು. ತೋರಿಸಿ ಅಬ್ಬಾಬ ಎಂಥದ್ದು ಇದು ಭಾಳ ಚಲೋ ಆದ್ರಿ. ಒಂದೇ ತಂದಿರಲ್ಲ ಇನ್ನೊಂದು ತರ್ಬೇಕಾಯ್ತು, ಅದು ಬೇರೆ ಆದ ಮಾತ ಒಂದೇ ಸಿಕ್ಕದ ಅಂದ. ಮತ್ತೆ ಅದನ್ನೇ ಕೇಳಕ್ ಹೋಗ್ತಾನ. ಗದ್ದಲ ಮಾಡಂಗ ಹೆಣ್ಮಕ್ಳು ಹೇಳಿದ್ರೆ ಈಗ ಹೋಗಿ ಮತ್ತೊಬ್ಬನ ಮನೆ ಮುಂದೆ ಮತ್ತೊಬ್ಬಕ್ಕೆ ಇನ್ನೊಬ್ಬಕ್ಕೆ ಇದು ಗದ್ದಲ ಆಗ್ತದೆ, ಗದ್ದಲ ಆಗದೇ ಬೇಡ, ಇದು ಹಿಂಗೆ ಬರೀ ಗಾಡಿ ಅಂತ ತಿಳ್ಕೊಂಡು ತಂದು ಕೊಟ್ಟರು. ಅವಂದ ಆಕೆ ಅಂದಳು ಒಂದೇ ಏನು ಮಾಡದ್ರಿ, ಇದು ಬಜಾರ್ದಾಗ ಹೋಯ್ದು ಮಾರಿ 2 ಬರಂಗಿದ್ರು ತೊಗೊಂಬರ್ರಿ ಅಂತ ತಿಳ್ಕೊಂಡು ಅಂದ್ರೆ ಆಯ್ತು ಅಂತ ತಿಳ್ಕೊಂಡು ಬಜಾರ್ಗೆ ಹೋದ. ಅಂಗಡಿಯವ್ರು ನೋಡಿದವ್ರು ಗಾಬರಿ ಆಗ್ಲತ್ತ. ಇದ್ರ ಬೆಲೆ ಎಷ್ಟು ಕೊಡೋಮೋ ನಾವು? ಲಕ್ಷ ಕೊಡೋಮೋ, ಲಕ್ಷ ಕೊಡೋಮೋ, ಏನು ಕೋಟಿ ಕೊಡೋಮೋ, ಹೆಂಗೆ ಕೊಡೋಮೋ ಅಂತ ತಿಳ್ಕೊಂಡು ಅನ್ಕೊಂತಿರೋರು. ಹಾಗಾಗಿ ಎಲ್ಲ ಮಾರ್ಕೆಟ್ ತಿರುಗಾಡಿದ್ರು ಅದು ತಗೊಳ್ಳೋ ಧೈರ್ಯ ಯಾರೂ ಮಾಡಲಿಲ್ಲ. ಕಡಿಗೊಬ್ಬ ಅಂದ, ನೋಡ್ರಿ ಇದಕ್ಕೆ ಬೆಲೆ ಕಟ್ಟಿ ತಗೊಳ್ಳೋಂಥವ್ರು ಇಲ್ಲಿ ಯಾರೂ ಇಲ್ಲ, ರಾಜನ ಬಲ್ಲಿ ಒಯ್ದ್ರೆ ಇದ್ರ ಬೆಲೆ ಸಿಗ್ತದೆ. ಯಾಕಂದ್ರೆ ಇದು ಬೆಲೆ ಸುಮಾರು ₹1,00,00,000 ಆಗ್ಬೋದು. ಆಯ್ತಂತ ತಿಳ್ಕೊಂಡು ರಾಜನ ಬಲ್ಲಿ ತೊಗೊಂಡು ಆದ್ರು. ರಾಜ ಅಂದ, ಭಾರಿ ಅದಿದೆ, ಎಲ್ಲಿ ತಂದ್ರಿ? ಇಲ್ಲಿಲ್ರಿ ನಾವು ಕಿಂತಲ್ಲಿ ತಂದಿ, ನಮ್ಮ ಮನೆಗೆ ಒಂದು ಇತ್ರಿ ಅಂತ ತಂದಿದ್ದೆ, ಭಾಳ ಚಲೋ ಆಯ್ತು ಅಂದು ಒಯ್ದು ರಾಣಿ ತೋರಿಸಿದ. ರಾಣಿ ಅಂದಳು, ಇಂಥದನ್ನ ಅದ್ಭುತವಾದಂಥದ್ದು, ಯಾಕಂದ್ರೆ ಅದು ದೇವ ನಿರ್ಮಾಣ ಮಾಡಿದಂಥದ್ದು, ದೇವ ನಿರ್ಮಿತವಾದಂಥದ್ದು. ಸಾಕ್ಷಾತ್ ಲಕ್ಷ್ಮೀನೇ ತನ್ನ ಅಂತಃಕರಣ ದೃಷ್ಟಿಯಿಂದ ತಯಾರು ಮಾಡಿದಂಥದ್ದು. ಅದ ಭಾಳ ಚಲೋ ಅದ ಅಂತ ತಿಳ್ಕೊಂಡು ಅಂದು ಸುತ್ತಮುತ್ತ ನೋಡಿದ್ಲು. ರಾಣಿ ಅಂದ್ರು, ಒಂದು ತಂದ್ರಲ್ರಿ ಇನ್ನೊಂದು ಬೇಕಾಗ್ತದ, ಒಂದು ಕೊಟ್ಟನ ಬಲ್ಲಿ ಇನ್ನೊಂದು ಇರಬೇಕು, ಅದೊಂದು ಇಸ್ಕೊಂಡು ಬಂದ್ಗಳು ತೋರಿ ಇದು ಅಂತ ಹೇಳಿದೆ. ಆಯ್ತಂದ. ರಾಜ ಬಂದ, ಆಚಾರ್ಯ ಇಲ್ಲಿ ಬರ್ರಿ, ಭಾಳ ಚಲೋ ತಂದ್ರಿ, ದೊಡ್ಡ ಕೆಲಸ, ಆದ್ರ ಮಗನ ನೀ ಇನ್ನೊಂದು ಎಲ್ಲೇ ಬಚ್ಚಿಟ್ಟಿದ್ದಿ, 2 ತಂದು ಕೊಡು ಅಂತ ತಿಳ್ಕೊಂಡು ಹೇಳಿದ. ಇದು ಗಾಬರಿ ಐತಿ, ಹ್ಯಾಂಗ್ ಮಾಡ್ಲಿ ಅಂದ. ಇಲ್ಲ ನೋಡ್ರಿ ಮನೆಗೆ ಹುಡುಕ್ಯಾಡ್ರಿ ಅಂದ. ಬಂದ. ಒಂದು ದಿವಸ ಹೋಯ್ತು, ಮತ್ತೆ ರಾಜ ಭಟ್ರು ಬಂದ. ಮನೆ ತುಂಬ ಹುಡುಕ್ಯಾಡಿದ, ಇಲ್ಲಿ ಮನೆಯಾಗ ಇದ್ರೆ ಸಿಗ್ಬೇಕಲ್ಲ, ಹುಡುಕ್ಯಾಡ್ದಂಗೆ ಮಾಡಿದ. ಅವ್ರು ಬಂದಾಗ ಇಲ್ರಿ ನಮ್ಮ ಮನೆ ಸಿಗಲ್ಲ ಅಂದ್ರೆ, ಮಗನೇ ಒಂದು ತಂದವನ ಬಲ್ಲಿ 2 ಇರಲೇಬೇಕು, ಅದಕ್ಕೆ ನೀ ಎಲ್ಲೇ ಮುಚ್ಚಿಟ್ಟಂಗೆ ಕಾಣಿಸ್ತಿದಿ, ಅದಕ್ಕೆ ನೀ ನಾಳೆ ತರಲಿಲ್ಲ ಅಂದ್ರೆ ನಿನ್ನ ಶಿರಶ್ಛೇದನ ಆಗ್ತದೆ ನೋಡು ಅಂತ ಹೇಳಿಬಿಟ್ಟ. ಶಿರಶ್ಛೇದನೆ ಆಗ್ತದೆ, ತಲೆನೇ ಹೋಗ್ತದೆ ಅಂತ. ಇದೇನಪ್ಪ ಸುಮ್ಮನೆ ಹೊಂಟ್ರು ₹10 ಕೊಟ್ಟಿದ್ದ ಹಾಕಿ ಮತ್ತೆ ವಾಪಸ್ ಹೋದ್ರೆ ಸರಿ ಆಯ್ತಿತ್ತು. ಇದು ಅವನಿಗೆ ₹1 ತಪ್ಸಕ್ಕೆ ಹೋಗಿ ಎಷ್ಟು ಗದ್ದಲಕ್ಕೆ ಬಿತ್ತಲ್ಲ ಅಂತ ತಿಳ್ಕೊಂಡು ಚಿಂತೆ ಮಾಡ್ಕೊಂತ ಬಂದ. ರವಿದಾಸ ಕುಂತಿದ್ದ. ಯಾಕ್ರಿ ಆಚಾರ್ಯ ಚಿಂತೆ ಮಾಡಕತ್ತಿರಲ್ಲ ಅಂತಂದ. ಅಂದಾಗ ಇವ ಪೂರ ಕುತ್ತಿಗೆ ಬಂದಿತ್ತು. ನಾಳೆಗೆ ಹೆಂಗೋ ರಾಜಾಗ ಅಲ್ಲಿ ಅವ ಗಲ್ಲಿಗೆ ಏರಿಸ್ತಾನ, ಗಲ್ಲಿಗೆ ಏರ್ಸಕ್ಕಿನ ಸುಮ್ಮನೆ ಇಲ್ಲೇ ಏನಾರೆ ಇವನ್ ಕಡೆಯಿಂದ ನೋಡಪ್ಪ ಇಂಥದ್ದು ಹಿಂಗಾಯ್ತು, ನೀ ಏನು ಕೊಟ್ಟಲ್ಲ, ಅದಕ್ಕೆ ಹಿಂಗೆ ಹೋಯ್ತದ್ದು ಹಿಂಗಾಯ್ತು, ಹಂಗಿದ್ದದ್ದು ಹಿಂಗೆ ಆಗ್ಯದ ಈಗ ಅಂತ ಹೇಳಿದ. ಅಷ್ಟಾಗಿ ತಲೆ ಕೆಡಿಸೋಲಕತ್ತೀರಿ ಅಂತಂದ ನಾವು. ಅಷ್ಟಾಗಿ ತಲೆ ಕೆಡಿಸೋಕತ್ತೀರಿ. ಒಂದು ಕೊಟ್ಟದ್ದು ಒಂದಿದ್ದದ್ದು ಇನ್ನೊಂದಿರ್ಬೋದು ಅಂತ ತಿಳ್ಕೊಂಡು ರಾಜ ನಂದಲ್ಲ, ನೀನು ಅನ್ಕೋ, ನಾನು ಅನ್ಕೊಂತೀನಿ. ಒಂದು ಕೊಟ್ಟ ನಮ್ಮಮ್ಮನ ಹತ್ರ ಇನ್ನೊಂದು ಹಿರೇ ಇರ್ತದ, ಆಕೆ ಕೊಡ್ತಾಳ, ಆ ಧೈರ್ಯ ನಿನಗಿರ್ಲಿ, ನಿನಗಾದಪ್ಪ ನನಗಿಲ್ಲ ಅಂದವ. ಎಂದ್ರಿ ಅಂತಂದ. ತಾನು ರೊಕ್ಕ ಹೋಯ್ತೀನಿ, ಇವತ್ತು ನೀವು ಗಡಬಣ್ಣಗಿರಿ, ನಿಮ್ಮ ಮನಸ್ಸು ಶುದ್ಧಿಲ್ಲ, ನಾನು ಗಡಬಣ್ಣಗೀನಿ, ಅದಕ್ಕೆ ಅಲ್ಲಿರೋ ಗಂಗಾನು ಆಕಿನೇ,
ಇಲ್ಲೇ ನಾನು ಲಸಗಾಣಿ ಎದ್ದೆದ್ದು ನಾನು ಚಪ್ಪಲ್ ಕೊಯ್ತಿರ್ತೀನಲ್ಲ, ನನ್ನ ಗಡಿಗೆ ಆಗಿರೋ ಗಂಗಮ್ಮನು ಹಾಕಿನಿ. ಅದಕ್ಕೆ ಅಲ್ಲಿರುವಂತ ಗಂಗಮ್ಮ ಕೇಳ್ಕೋದಕ್ಕಿಂತ ಎಲ್ಲಿರೋ ಗಂಗಮ್ಮ ಎಲ್ಲ ಒಂದೇ, ಇಲ್ಲೇ ಗಂಗಮ್ಮ ಕೇಳಮ್ಮ ಅಂತ ತಿಳ್ಕೊಂಡು ಆ ಗಡಿಗೆಯಲ್ಲಿ ಕೈ ಹಾಕಿ ಆ ಯಾವ ಗಂಗಾ ತಾಯಿಯ ನಾಮಸ್ಮರಣೆ ಮಾಡು. ಗಂಗೆಚೆ ಯಮುನೆ ಚೇವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಕುರು ತಾಯಿ ಕೃಪೆ ಮಾಡು ಅಂತ ತಿಳ್ಕೊಂಡಂದಾಗ ಆ ಗಡಿಗೆಂದೇ ಬಂದು ಇನ್ನೊಂದು ಗಂಗೂಟ ಕೊಟ್ಲಂತ ತಗೊಂಡು ಹೋಗು ಅಂತ ಹೇಳ್ಕೊಂಡು ಅವಾಗ ಆ ರವಿದಾಸ್ ಹೇಳಿದಂತ ಮನ ಚಂಗ್ ಹೋಯಿತು ಕಟೋರಿ ಮೇ ಗಂಗಾ. ರವಿದಾಸ್ ಹೇಳಿದಂತ ಮನ ಚಂಗ್ ಹೋಯಿತು ಕಟೋರಿ ಮೇ ಗಂಗಾ. ಮನಸ್ಸು ಸ್ವಚ್ಛಿತ್ತಂದ್ರೆ ದೇವ್ರು ಎಲ್ಲಿರ್ತಾನಂತಂದ್ರೆ ನಮ್ಮ ಗಡಿಗೆಯಾಗಿರ್ತಾನಂತ. ಹಂಗ ಎಲ್ಲ ಸುತ್ತಮುತ್ತ ಊರವ್ರು ಕೂಡ್ಕೊಂಡು ಅಪ್ಪ ದೂರ ಆಗ್ತಾನ, ಸ್ವಲ್ಪ ಇಲ್ಲಿ ಅಪ್ಪಗೊಂದು ವರ್ಷದಾಗ ಒಂದ್ಸರ್ತಿ ಸ್ವಲ್ಪ ಜಾತ್ರೆ ಮಾಡೋ ಅಂತ ತಿಳ್ಕೊಂಡು ನೀವೆಲ್ಲರೂ ಅನ್ನೋದ್ರೊಳಗಾಗಿ ಅಪ್ಪನ ಶಾಖಾಪುರ ಅನ್ನತಕ್ಕಂಥ ಸಣ್ಣ ಗಡಿಗೆಯಾಗ ವಿಶ್ವರಾಜ್ ಮತ್ತೆ ಆಗ್ಲಪ್ಪ ಇಲ್ಲೇ ನೋಡ್ರಿ ಅಂತ ತಿಳ್ಕೊಂಡು ಇಲ್ಲೇ ನಿಮ್ಗೆಲ್ಲ ದರ್ಶನ ಕೊಟ್ಟು ಬಿಟ್ಟಾನ. ಅದು ನಿಮ್ಮೆಲ್ಲರ ಭಕ್ತಿ ಶ್ರದ್ಧೆ ವಿಶ್ವಾಸ ಕಾರಣ ಆಗ್ಬೇಕಾಗ್ತದೆ. ವಿಶ್ವಾರಾಧ್ಯರ ಕ್ಷೇತ್ರ ಅದು ಎಂಥ ಕ್ಷೇತ್ರ ಅಂತ ತಿಳ್ಕೊಂಡು ಕೇಳಿದ್ರೆ ನೀವೇನಂತೀರಿ, ನಿಮ್ಮಂಗಿರೋ ಕ್ಷೇತ್ರ ಅದು.